ಈಗ ಏನಾಯ್ತು ಅಂದರೆ 5 ವರ್ಷದಿಂದ ಬರೀ ಒತ್ತಿದ್ದೇ ಆಯ್ತು. ನಾವು ಬರೀ ಸಗಣಿ ಗೊಬ್ಬರನ ಮತ್ತು ಮಣ್ಣ ಇನ್ನು ನಾವು ಇದರಲ್ಲಿ ಇನ್ನೂ 5 ವರ್ಷದಿಂದ ಶ್ರಮ ಪಟ್ಟಿರೋದನ್ನ ಲಾಭ ತಗೊಳೋದೇ ಇರೋದು ನಾವೀಗ. ರೈತರದೆಲ್ಲ ಜೀವನ ಇಷ್ಟೇ ಆಗೋಗ್ತೈತೆ. ನನ್ನ ರೈತ ಬಾಂಧವರಿಗೆ ಅಡಿಕೆ ಗಿಡಕ್ಕೆ ಒಂದು ಗೊಬ್ಬರನ ಯಾವ ರೀತಿ ಒಂದು ಹಾಕಬೇಕು ಅಥವಾ ಒಂದು ಕಳೆ ನಿರ್ವಹಣೆ ಯಾವ ರೀತಿ ಅಂತ ಮಾಡಬೇಕು ಅಂತೇಳಿ ಭಾಗ 1 ಅಥವಾ ಭಾಗ 2ರಲ್ಲಿ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿರೋಂಥದ್ದು. ಹಲವಾರು ರೈತರು ಎಲ್ಲವ ಒಂದು ನಮ್ಮ ವಿಡಿಯೋನ ನೋಡಿ ಶೇರ್ ಮಾಡಿದ್ದೀರಾ ಹಾಗೂ ಹಂಗೆ ವಿಡಿಯೋನ ವೀಕ್ಷಣೆ ಮಾಡಿದ್ದೀರಾ. ಎಲ್ಲ ರೈತ ಬಾಂಧವರಿಗೂ ಹಾಗೆ ಧನ್ಯವಾದಗಳು ಹೇಳ್ತಾ, ಇವತ್ತು 3ನೇ ಭಾಗದಲ್ಲಿ ನಿಮಗೆ ಗೊತ್ತಿರ್ಬೋದು, ಮೊದಲನೇ ಭಾಗದಲ್ಲಿ ಒಂದು ಕಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು, ನಾವೊಂದು ಕೊಟ್ಟಿಗೆ ಗೊಬ್ಬರ ಅಥವಾ ಒಂದು ರಾಸಾಯನಿಕ ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಯಾವ ರೀತಿ ಒಂದು ಅಡಿಕೆ ಬುಡನ ಯಾವ ರೀತಿ ಒಂದು ನಾವು ಮುನ್ನೆಚ್ಚರಿಕೆ ಕ್ರಮಗಳಿಂದಾಗಿ ಹೆಚ್ಚು ಪ್ರಾಮುಖ್ಯತೆ ಯಾವ ರೀತಿ ವಹಿಸಬೇಕು ಗೊಬ್ಬರ ಹಾಕೋಕ್ಕಿಂತ ಮುಂಚೆ, ಹಾಗೂ ಗೊಬ್ಬರ ಹಾಕಿದ್ಮೇಲೆ ಮುಂದಿನ ಕ್ರಮ ಯಾವ ರೀತಿ ಅಂತ ಹೇಳಿ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಆದಷ್ಟು ನಮ್ಮ ವಿಡಿಯೋ ನೋಡೋ ಎಲ್ಲರಿಗೂ ನಮ್ಮ ಚಂದು ಕೃಷಿ ಮತ್ತು ಹೈನುಗಾರಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿ ಅತಿ ಹೆಚ್ಚು ನಮ್ಮ ರೈತರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ನೀವು ನೋಡ್ತಾ ಇರ್ಬೋದು, ಒಂದು ಅಡಿಕೆ ಗಿಡದ ಮುಂಚಿತವಾಗಿ ನಾನು ಹೇಳಿದ್ದೆ ಒಂದು ಅಡಿಕೆ ಗಿಡಕ್ಕೆ ಯಾವ ರೀತಿ ಒಂದು ಕಳೆ ನಿರ್ವಹಣೆ ಮಾಡಬೇಕು ಅಂತ. ನೀವು ನೋಡ್ತಾ ಇರ್ಬೋದು, ಒಂದು ಬುಡದಲ್ಲಿ ಯಾವುದೇ ರೀತಿ ಒಂದು ಕಳೆ ಇಲ್ದಂಗೆ ಒಂದು ಗೊಬ್ಬರ ನೀಡೋಕ್ಕಿಂತ ಮುಂಚೆ ಯಾವ ರೀತಿ ಒಂದು ಕಳೆ ನಿರ್ವಹಣೆ ಮಾಡಬೇಕು ಅಂತ ಮೊದಲನೇ ಭಾಗದಲ್ಲಿ ಹೇಳಿದ್ದಂಥದ್ದು. 2ನೇ ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು ಕೊಟ್ಟಿಗೆ ಗೊಬ್ಬರನ ಯಾವ ರೀತಿ ಒಂದು ಅಂತರದಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರನ ಪ್ರತಿಯೊಂದು ನಾವು ಒಂದು ಅಡಿಕೆ ಗಿಡಕ್ಕೂ ಯಾವ ರೀತಿ ಹಾಕಬೇಕು ಅನ್ನೋದು ಒಂದು 2ನೇ ಭಾಗದಲ್ಲಿ ವಿಡಿಯೋ ಮುಖಾಂತರ ತಿಳಿಸಿದ್ದು. ಇವತ್ತು ಒಂದು ಕೊಟ್ಟಿಗೆ ಗೊಬ್ಬರ ಕೊಟ್ಟಾದಮೇಲೆ ಮುಂದಿನ ಕ್ರಮ ಯಾವುದು ಅಂದರೆ ಒಂದು ಮಣ್ಣನ್ನು ಅಂದರೆ ನೀವು ಯಾವ ರೀತಿ ಒಂದು ಯಾವುದೋ ಒಂದು ಕೆಮ್ಮಣ್ಣೆ ಆಗಿರ್ಬೋದು, ಒಂದು ಕಪ್ಪು ಮಣ್ಣೆ ಆಗಿರ್ಬೋದು, ಯಾವ ರೀತಿ ಒಂದು ಅಡಿಕೆ ಬುಡಕ್ಕೆ ಯಾವ ರೀತಿ ಒಂದು ಮಣ್ಣು ಕೊಡಬೇಕು, ಅದರಿಂದ ಏನು ನಿಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋಂಥದ್ದು. ನೀವು ಫುಲ್ ವಿಡಿಯೋನ ಗಮನಿಸ್ತಾ ಇರ್ಬೋದು. ಈಗ ಪ್ರತಿಯೊಂದು ಬುಡದಲ್ಲೂ ನೀವು ಗಮನಿಸ್ತಾ ಇರ್ಬೋದು, ಬೇರುಗಳು ಸಹ ಒಂದೊಂದು ಬಡ್ಡೆಯಲ್ಲಿ ಏನಾಗುತ್ತೆ ಅಂದರೆ ಬೇರಲ್ಲಿ ಮೇಲ್ಗಡೆನೇ ಬೇರು ಬಂದಿರೋಂಥದ್ದು. ಯಾಕೆ ಅಂದರೆ ಮಣ್ಣಿನ ಕೊರತೆ ಏನಾಗಿರುತ್ತೆ ಅಂದರೆ ಅತಿ ಹೆಚ್ಚಾಗಿರುತ್ತೆ. ಮಣ್ಣಿನ ಕೊರತೆ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಬೇರುಗಳು ಬಡ್ಡೆಯಿಂದ ಏನಾಗುತ್ತೆ ಅಂದರೆ ಬುಡದಿಂದ ಮೇಲ್ಗಡೆ ಬರೋಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಬೇರುಗಳು ನೀವು ನೋಡ್ತಾ ಇರ್ಬೋದು ಈ ರೀತಿಲಿ. ಇದಕ್ಕೆ ಅತಿ ಹೆಚ್ಚಾಗಿ ಏನಾಗಿದೆ ಅಂದರೆ ಮಣ್ಣಿನ ಕೊರತೆ ಏನಾಗಿದೆ ಅಂದರೆ ಅತಿ ಹೆಚ್ಚಾಗಿರೋಂಥದ್ದು. ಇದಕ್ಕೆ ಮಣ್ಣಿನ ಕೊರತೆಯಿಂದಾಗಿ ಏನು ಮಾಡಿದ್ದೀವಿ ಅಂದರೆ ನಾವು ಈ ಸಲ ಪ್ರತಿ ಸಲನೂ ಏನು ಮಾಡ್ತಿದ್ದು ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಗುಣಿ ಸುತ್ತ ಏನು ಮಾಡ್ತಾರೆ ಅಂದರೆ ಕೋಲ್ಗುದ್ಲಿ ಸಹಾಯದಿಂದ ಕಿತ್ತಾದ್ಮೇಲೆ ಅದರೊಳಗೆ ಗೊಬ್ಬರ ಹಾಕಿ ಅದನ್ನು ಮಣ್ಣು ಅಂಥದ್ದು. ನಾವು ಏನು ಮಾಡ್ತಿದ್ದೀವಿ ಅಂದರೆ ಪ್ರತಿ ಸಲನೂ ಬೇರುಗಳು ಹಾಳಾಗ್ತವೆ ಅನ್ನೋ ಒಂದು ಕಾರಣದಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ರೀತಿಲಿ ಒಂದು ಕೋಲ್ಗುದ್ಲಿ ಸಹಾಯದಿಂದ ಸುತ್ತನೂ ಕೆತ್ತುದಲ್ಲೇ ಮಾಮೂಲಿ ಕಳೆ ನಿರ್ವಹಣೆ ಯಾವ ರೀತಿ ಅಂದರೆ ಬುಡದಲ್ಲಿ ಯಾವುದೇ ರೀತಿ ನೋಡ್ತಾ ಇರ್ಬೋದು ನೀವು, ಒಂದು ಚೂರು ಕಳೆ ಇಲ್ದಂಗೆ ಮಾಡಿ ಅದ್ರ ಮೇಲೆ ನಾವು ಒಂದು ಗೊಬ್ಬರವನ್ನು ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತಾ ಇರೋಂಥದ್ದು. ಯಾವುದೇ ಕಾರಣ ಏನು ಅಂದರೆ ಮಣ್ಣಿನ ಕೊರತೆ ಅತಿ ಹೆಚ್ಚಾಗಿರೋದ್ರಿಂದಾಗಿ ಮಣ್ಣನ್ನು ನಾವು ಈಗ 2 ವರ್ಷ ಹಿಂದೆ ನಾವು ಹಾಕಿರೋಂಥದ್ದು. ಈ ವರ್ಷದಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ಬುಡಕ್ಕೂ ಮಣ್ಣನ್ನು ಕೊಡ್ತಾ ಇರೋಂಥದ್ದು. ಮಣ್ಣಿನ ಕೊರತೆಯಿಂದಾಗಿ ಬೇರುಗಳು ನೀವು ಗಮನಿಸ್ಬೋದು ಯಾವ ರೀತಿ ಮೇಲೆ ಬಂದಿರೋಂಥದ್ದು ಅಂದರೆ ಮಣ್ಣಿನ ಕೊರತೆಯಿಂದಾಗಿ ಏನಾಗುತ್ತೆ ಅಂದರೆ ಮಣ್ಣಿನ ಕೊರತೆ ಆದಾಗ ಫಸಲು ಅನ್ನೋದು ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಮುಂದಿನ ಮುಂಗಾರಿಗೆ ನಮಗೆ ನಾವು ಏನೇ ನೀವು ಹೊಂಬಾಳೆಗಳನ್ನ ಯಾವ ರೀತಿ ಅಂದರೆ 3 ಕೊಯ್ಲನ್ನ ಯಾವ ರೀತಿ ಕೊಯ್ಬೇಕಾಗುತ್ತೋ ಅದರಲ್ಲಿ ಹೊಂಬಾಳೆಯಲ್ಲಿ ಬರೋ ಅಂಥ ಒಂದು ಫಸಲು ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಸಲ ನಾವು ಏನು ಮಾಡ್ತಿದ್ದೀವಿ ಅಂದರೆ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಬುಡಕ್ಕೂ ಅಷ್ಟೇ ಕಡಿಮೆ ಅಂದ್ರೂ ನಾವು ಯಾವ ರೀತಿ ಒಂದು ಗೊಬ್ಬರ ಕೊಟ್ಟಿದ್ದೀವಿ ಅಂದರೆ 1.5 ಅಡಿ ಅಂತರದಲ್ಲಿ ನೀವು ಓದ್ ವಿಡಿಯೋದಲ್ಲಿ ಗಮನಿಸ್ಬೋದು, 1.5 ಅಡಿ ಅಂತರದಲ್ಲಿ ಒಂದು ಗೊಬ್ಬರವನ್ನು ನೀಡುವಂಥದ್ದು. ಈಗ ಯಾವ ರೀತಿ ಒಂದು ಮಣ್ಣನ್ನು ಕೊಡಬೇಕು, ಹಾಗೆ ನಮ್ಮ ಬೇರುಗಳನ್ನು ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಈಗ ಹೊರಗಡೆ ಬಂದಿರೋದ್ರಿಂದಾಗಿ ಮಣ್ಣು ಕೊಡೋದ್ರಿಂದ ಯಾವ ರೀತಿ ಅದನ್ನು ನಿವಾರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್. ನೀವು ನೋಡಿರ್ಬೋದು ಈ ಕೊಟ್ಟಿಗೆ ಗೊಬ್ಬರನ ಇದೇ ಜಾಗದಲ್ಲಿ ಇರೋಂಥದ್ದನ್ನ ನಾವು ಹಾಕಿರೋಂಥದ್ದು. ಈಗ ಅಡಿಕೆ ಬುಡಕ್ಕೆ 1.5 ಅಡಿ ಅಂತರದಲ್ಲಿ ಹಾಕಿರೋಂಥದ್ದು. ಈಗ ಅದೇ ರೀತಿಲಿ ಒಂದು ಕೆಮ್ಮಣ್ಣನ್ನು ಪ್ರತಿಯೊಂದು ಅಡಿಕೆ ಬುಡಕ್ಕೂ ಯಾವ ರೀತಿ ಗೊಬ್ಬರ ಹಾಕಿದ್ಮೇಲೆ ಒಂದು ಮಣ್ಣನ್ನು ಕೊಡ್ತಾ ಇದೀವಿ ಅಂತ ನೀವು ನೋಡ್ತಾ ಇರ್ಬೋದು. ಗಮನಿಸ್ಬೋದು ನೀವೀಗ ಪ್ರತಿಯೊಂದು ಬುಡದಲ್ಲೂ ಸಹ ಒಂದು ಡಬ್ರಿಯಷ್ಟು ನಾವೀಗ ಕೆಮ್ಮಣ್ಣನ್ನು ಹಾಕಿರೋಂಥದ್ದು. ಪ್ರತಿಯೊಂದು ಬುಡನೂ ನೀವು ಗಮನಿಸ್ಬೋದು. ಈಗ ಯಾವ ರೀತಿ ಒಂದೊಂದು ಬುಡಕ್ಕೂ ಸಹ ಒಂದೊಂದು ಬುಟ್ಟಿಯಲ್ಲಿ ಸಹ ಒಂದೊಂದು ಮಣ್ಣಿನ ಹಾಕಿರೋಂಥದ್ದು. ಪ್ರತಿಯೊಂದು ಬುಡಕ್ಕೂ ಯಾವ ಅಂತರದಲ್ಲಿ ಹಾಕಿದ್ದೀವಿ ಅಂತ ಅಂದರೆ ನಾವೀಗ ನೀವು 1.5 ಅಡಿ ಅಂತರದಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರನ ಕೊಟ್ಟಾದ್ಮೇಲೆ ಪ್ರತಿಯೊಂದು ಬುಡಕ್ಕೂ ಈ ಒಂದು ದಬ್ರಿಲಿ 1.5 ದಬ್ರಿಯಷ್ಟು ನಾವೀಗ ಪ್ರತಿಯೊಂದು ಬುಡಕ್ಕೂ ಹಾಕ್ತಾ ಇರೋಂಥದ್ದು. ಮಣ್ಣಿನ ಕೊರತೆ ಅತಿ ಹೆಚ್ಚಾಗಿ ಇರೋದ್ರಿಂದ ಏನು ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಬ್ಬರಿಗೆ ಹೇಳ್ಬೋದು ಮಣ್ಣನ್ನು ಬುಡಕ್ಕೆ ಕೊಡೋದು ತಪ್ಪು ಅಂತ. ಬಟ್ ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಬಡ್ಡೆಯಲ್ಲಿ ಯಾವ ರೀತಿ ಬೇರು ಆಚೆ ಬಂದಿರೋದ್ರಿಂದಾಗಿ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ದೂರ ಮಣ್ಣು ಕೊಟ್ಟಷ್ಟು ಬೇರೆ ಏನಾಗ್ತದೆ ಅಂದರೆ
ಇದೇ ರೀತಿಲಿ ಈ ಥರ ನೀವು ನೋಡ್ತಾ ಇರ್ಬೋದು, ಇದೇ ರೀತಿಲಿ ಮೇಲಕ್ಕೆ ಬರ್ತಾ ಇರುತ್ತೆ. ಅದರಿಂದಾಗಿ ನಾವು ಏನು ಮಾಡ್ತೀವಿ ಅಂದರೆ ಈಗ ಮುಖ್ಯವಾಗಿ ಈಗಲೇ ಕೊಟ್ಟಿಗೆ ಗೊಬ್ಬರನ ಏನು ಒಂದೋಡಿ ಅಂತರದಲ್ಲಿ ಕೊಟ್ಟಿರೋ ಅಂಥದ್ದು, ಅದಾದಮೇಲೆ ಮಣ್ಣನ್ನು ಬುಡಕ್ಕೆ ಹಾಕ್ತಾ ಇರೋಂಥದ್ದು. ಆಮೇಲೆ ಈಗ ನೀವು ಗಮನಿಸ್ಬೋದು, ಈಗ ನೀರು ಹೋಗುತ್ತಾ ಅಥವಾ ನಾವು ಬಿಡೋ ಅಂಥ ನೀರು ಹಿಂಗುತ್ತಾ ಅಂತ ಈ ಡ್ರಿಪ್ ಮುಖಾಂತರ ನೀವು ನೋಡ್ತಾ ಇರ್ಬೋದು. ಇದೇ ಡ್ರಿಪ್ ಮುಖಾಂತರ ಒಂದು ಏಲಕ್ಕಿಗೆ ಆಗಲಿ ಅಥವಾ ಒಂದು ಅಡಿಕೆ ಗಿಡಕ್ಕೆ ಆಗಲಿ ಈ ರೀತಿಲಿ ನೀರು ಹೋಗೋ ರೀತಿಲಿ ಈ ರೀತಿ ಮಾಡಿರೋ ಅಂಥದ್ದು. ಆಮೇಲೆ ಈಗ ಮುಖ್ಯವಾಗಿ ನೀವು ಗಮನಿಸ್ಬೋದು, ಮೊದಲನೇದಾಗಿ ನೋಡಿರ್ಬೋದು, ನೀರನ್ನು ಪ್ರಥಮವಾಗಿ ಈಗ ನಾವೆಲ್ಲ ಕೊಟ್ಟಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ಮಣ್ಣನ್ನು ಕೊಟ್ಟಾದ್ಮೇಲೆ ಮುಖ್ಯವಾಗಿ ನೀರನ್ನು ಹಾಯಿಸೋ ಅಂಥದ್ದು, ಅಂದರೆ ದಟ್ಟವಾಗಿ ನೀರು ಹಾಯಿಸೋ ಅಂಥದ್ದು. ತದನಂತರ ಆದಮೇಲೆ ಡ್ರಿಪ್ ಮುಖಾಂತರ ನೀರು ಹಾಯಿಸೋ ಅಂಥದ್ದು. ಮೊದಲನೇದಾಗಿ ಏನು ಮಾಡ್ತೀವಿ ಅಂದರೆ ಈ ಕೊಟ್ಟಿರೋಂಥ ಮಣ್ಣಾಗಲಿ ಗೊಬ್ಬರ ಆಗಲಿ ಒಳ್ಳೆ ರೀತಿಯಲ್ಲಿ ಕರ್ಗ ರೀತಿಲಿ ನೀರನ್ನು ಚೆನ್ನಾಗಿ ನಿಲ್ಲಿಸಿ ಅದಾದಮೇಲೆ ನಾವು ಡ್ರಿಪ್ ಮುಖಾಂತರ ನೀರನ್ನು ಕೊಡಲು ಪ್ರಾರಂಭಿಸುವಂಥದ್ದು. ಈಗ ನೋಡ್ತಾ ಇರ್ಬೋದು, ಪ್ರತಿಯೊಂದು ಬುಡಕ್ಕೂ ಸಹ ನಾವೀಗ ಪ್ರತಿಯೊಂದು ಬುಡಕ್ಕೂ ಒಂದೊಂದು ಅಂಕುರಿವಷ್ಟು ಏನು ಮಾಡಿದ್ದೀವಿ ಅಂದರೆ ಈಗ ಒಂದು ಮಣ್ಣನ್ನು ಕೊಟ್ಟಿರೋಂಥದ್ದು. ಅಂದರೆ ಈಗ ನಮಗೆ ಇಲ್ಲಿ ಟ್ಯಾಕ್ಟ್ರು ಬರಲು ತುಂಬ ಈಗ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ, ಟ್ಯಾಕ್ಟ್ರ್ ಒಳಗಡೆ ಬರೋದು. ಜಮೀನು ಏನಾಗುತ್ತೆ ಅಂದರೆ ಕಡಿಮೆ ಇರೋದ್ರಿಂದಾಗಿ ಏನು ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ಅಂದರೆ ನಾವು ಒಂದು 4 ಲೋಡ್ ಮಣ್ಣು ನೋಡ್ಸಿರೋಂಥದ್ದು ಪ್ರತಿಯೊಂದು ಬುಡಕ್ಕೂ ಒಂದೊಂದು ವರ್ಷ ನಾವು ಕೊಡ್ತಿದ್ದು ಮಣ್ಣು ಒಂದು 4 ಬಾಂಡ್ಲಿಯಷ್ಟು ಕೊಡ್ತಿದ್ದು. ಈ ವರ್ಷ ಏನು ಮಾಡಿದ್ವಿ ಅಂದರೆ ಇದರಲ್ಲಿ ದೊಡ್ಡ ಬಾಂಡ್ಲಿಲೇ 2 ಬಾಂಡ್ಲಿಯಷ್ಟು ಆಗ್ತಿರೋಂಥದ್ದು. ಕೊಟ್ಟಿಗೆ ಗೊಬ್ಬರ ಕೊಟ್ಟು ಆಮೇಲೆ ಕಳೆ ನಿರ್ವಹಣೆನೂ ಮಾಡಿ ಅದ್ರ ಸಹಿತ ಏನು ಮಾಡ್ತಿದ್ವಿ ಅಂದರೆ ಈಗ ಒಂದು ಕೆಮ್ಮಣ್ಣನ್ನು ಕೊಡ್ತಾ ಇರೋಂಥದ್ದು ಗಮನಿಸ್ತಾ ಇರ್ಬೋದು. ಅತಿ ಹೆಚ್ಚಾಗಿ ಕೆಮ್ಮಣ್ಣು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇಳುವರಿನೂ ಬರುತ್ತೆ ಅನ್ನೋದು ಒಂದು ನಮಗೆ ಗೊತ್ತಿರೋ ಅಂಥದ್ರಿಂದ ಹೇಳ್ತಾ ಇರೋಂಥದ್ದು. ಅದೇ ರೀತಿಯಲ್ಲಿ ಮುಂದಿನ ಮುಂಗಾರಿಗೆ ಈಗ ಮಾಡ್ತಿರೋದ್ರಿಂದಾಗಿ ಒಂದು ಕೊಟ್ಟಿಗೆ ಗೊಬ್ಬರ ಕೊಟ್ಟಿರೋದ್ರಿಂದಾಗಲಿ ಅಥವಾ ಮಣ್ಣನ್ನು ಕೊಟ್ಟಿರೋದ್ರಿಂದಾಗಿ ಏನಾಗುತ್ತೆ ಅಂದರೆ ಅತಿ ಹೆಚ್ಚಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈ ರೀತಿ ಮಾಡ್ತಾ ಇರೋಂಥದ್ದು. ಆದರೆ ಒಬ್ಬೊಬ್ರು ಹೇಳ್ಬೋದು, ಈಗ ಬುಡಕ್ಕೆ ಕೊಡೋದ್ರಿಂದಾಗಿ ಮಣ್ಣು ಏನಾಗುತ್ತೆ ಅಂದರೆ ತೊಂದರೆ ಆಗ್ಬೋದು ಅಂತ. ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇರೋದು ಏನೇ ಆದರೂ 1.5 ಅಡಿ ಅಂತರದಲ್ಲಿ ಕೊಟ್ಟರು ಕೊಟ್ಟಿಗೆ ಗೊಬ್ಬರನ ಕೊಟ್ಟಿರೋಂಥದ್ದು ನೀವು ಗಮನಿಸ್ತಾ ಇರ್ಬೋದು, ಮುಚ್ಕೊಳ್ಳೋ ರೀತಿಯಲ್ಲಿ ಕೊಟ್ಟಿರೋಂಥದ್ದು. ಅದೇ ರೀತಿಯಲ್ಲಿ ಮಣ್ಣು ಅಷ್ಟೇ, ನಿಮಗೇನು ಬೇರುಗಳು ಆಚೆ ಬಂದಿರೋದ್ರಿಂದಾಗಿ ಮಣ್ಣನ್ನು ಬಡ್ಡೆ ಕೊಡೋದ್ರಿಂದಾಗಿ ಯಾವುದೇ ರೀತಿಗೆ ಬಂದಿರೋಂಥ ಬೇರುಗಳು ಏನಾಗುತ್ತೆ ಅಂದರೆ ಈ ಮಣ್ಣಲ್ಲೇ ಮತ್ತೆ ಏನಾಗುತ್ತೆ ಅಂದರೆ ಮಣ್ಣಲ್ಲೇ ಬೇರುಗಳು ಹೊಡೆಯೋ ಅಂಥದ್ದು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೇಲ್ಮೇಲೆ ಬರ್ತಾ ಏನಾಗುತ್ತೆ ಅಂದರೆ ಬೇರುಗಳೆಲ್ಲ ಮೇಲ್ಮೇಲೆ ಬರೋ ಅಂಥದ್ದು. ಇದರಿಂದಾಗಿ ಏನು ಮಾಡ್ತಿದ್ವಿ ಅಂದರೆ ಈಗ ಮಣ್ಣನ್ನೇ ಈ ರೀತಿಲಿ ಕೊಡ್ತಾ ಇರೋಂಥದ್ದು. ನೀವು ಪ್ರತಿಯೊಂದು ಈಗ ಅಡಿಕೆ ಗಿಡನ ನೀವು ಗಮನಿಸ್ಬೋದು, ನಾವೀಗೇನೊಂದು ಕೆಮ್ಮಣ್ಣನ್ನು ಕೊಡ್ತಾಯಿದ್ದೀವಿ, ಒಂದು ಏಲಕ್ಕಿಗೂ ಸಹಿತ ನಾವು ಈಗ ಅದೇ ರೀತಿಲಿ ಒಂದು ಮಣ್ಣನ್ನು ಕೊಡ್ತಾ ಇರೋಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಅಡಿಕೆ ಗಿಡಕ್ಕೂ ಸಹ ಒಂದು ಕೊಡ್ತಾ ಇರೋಂಥದ್ದು. ಈಗ ನಾವಾಗಲೇ ಒಂದು ಅರ್ಧ ಭಾಗವಷ್ಟು ನಾನು ಒಬ್ಬನೇ ಏನು ಮಾಡ್ತಿದ್ದೀನಿ ಅಂದರೆ ಮಣ್ಣನ್ನು ಅಡಿಕೆ ಬುಡಕ್ಕೆ ಹಾಕ್ತಿರೋಂಥದ್ದು. ಈಗ ಮುಂದಿನ ವೀಡಿಯೋಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಕಳೆ ನಿರ್ವಹಣೆ ಯಾವ ರೀತಿ ಮಾಡಿದ್ದು, ಅದೇ ರೀತಿಯಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರನ ಯಾವ ರೀತಿ ಕೊಡಬೇಕು, ಮುಂದಿನ ಮುಂಗಾರಿಗೆ ಯಾವ ರೀತಿ ಒಂದು ಮಣ್ಣನ್ನು ಕೊಟ್ಟಾದಮೇಲೆ ಯಾವ ರೀತಿ ಒಂದು ಬೆಳವಣಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿರೋಂಥದ್ದು. ಈಗ ಮುಂದಿನ ಹಂತದಲ್ಲಿ ಇನ್ನು ಕೊನೆಯ ಹಂತದಲ್ಲಿ ಯಾವ ರೀತಿ ಒಂದು ಸುಣ್ಣವನ್ನು ಹೊಡಿಬೇಕು ಅನ್ನೋದು ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಹಾಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ತಾ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.